ಮಿತ್ರರೇ, ನಾನು ಮುಖ್ಯವಾದ ಹೇಳಬೇಕಾದಂಥ ವಿಷಯವನ್ನು ನಾನು ಒಂದು ಪ್ರಕಟಣೆಯ ಮೂಲಕ ಅದನ್ನು ನಮ್ಮೆಲ್ಲರಿಗೂ ಮುಖ್ಯದ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಕರ್ನಾಟಕ ಸರ್ಕಾರದ ಪರಿಸ್ಥಿತಿ ಇದು ATM ಸರ್ಕಾರ ಆಗ್ಯದ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಪ್ರಚಾರ ಬೇಕು ಅಂಥೇಳಿ ATM ಉಪಯೋಗ ಮಾಡ್ಕೊಂತೀವಿ. ಅದ ಡೆಬಿಟ್ ಅಕೌಂಟ್ನಾಗ ರೊಕ್ಕನೇ ಇಲ್ಲ. ಡೆಬಿಟ್ ಅಕೌಂಟ್ನಾಗ ಒಂದು ಹಣನೂ ಇಲ್ಲ, ಒಂದು ರೂಪಾಯಿನೂ ಇಲ್ಲ. ಇವತ್ತು ಇಡೀ ರಾಜ್ಯದ ತುಂಬ ಒಂದು ಅಭಿವೃದ್ಧಿ ಕಾಮಗಾರ ಇಲ್ಲ. ಎಷ್ಟೋ ಜನ ಈ ಔಟ್ಸೋರ್ಸ್ ಮೇಲೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರೋ ಬಡ ಜನರ ಪಗಾರಗಳಿಲ್ಲ. ಬರೀ ಒಂದೇ ನಿಮಗೆ ನರೇಗಾದ ಹೇಳಿದ್ರಿ, ಇಂಥ ಇನ್ನೂ ಭಾಳ ಅದಾವ. ಆದರೆ ಯಾವಕ್ಕೂ ಕೂಡ ಪಗಾರ ಇಲ್ಲ. 5-6 ತಿಂಗಳ ಪಗಾರ ಇಲ್ಲ ಅಂದ್ರೆ ಬಡವರು ಬದುಕಬೇಕು ಹೆಂಗೆ? ಸರ್ಕಾರದವರು ಬಡತನದ ಬಗ್ಗೆ ನಾವು ಭಾಳ ಚಿಂತನೆ ಮಾಡ್ತೇವೆ ಅಂತಕ್ಕಂಥ ಮಾತು ಪದೇ ಪದೇ ಹೇಳ್ತಾ ಇರ್ತಾರೆ. ಹಿಂದುಳಿದ ವರ್ಗ ಅಂತ ಹೇಳ್ತಾರ, ಅಲ್ಪಸಂಖ್ಯಾತರು ಅಂತ ಹೇಳ್ತಾರ, ದಲಿತರು ಅಂತ ಹೇಳ್ತಾರ. ಬರೀ ಹೇಳೋದು ಅಷ್ಟೇನಾ? ಸಾಕಷ್ಟು ಜನರಿಗೆ ಅನುಕೂಲತೆ ಮಾಡಿಕೊಡ್ಬೇಕಾಗಿದ್ದು ನೀವು ಏನೂ ಅನುಕೂಲತೆ ಮಾಡಿಕೊಡ್ಲಿಲ್ಲ. ಯಾಕಂತಂದ್ರೆ ಬರೀ ನೀವು ಎದರಲ್ಲಿ ನಿಮ್ಮ ಟೈಮ್ ಹಾಳು ಮಾಡಿದ್ರಪ್ಪ ಅಂತಂದ್ರೆ ಗ್ಯಾರಂಟಿ ಕೊಡೋದ್ರಲ್ಲಿ ಟೈಮ್ ಹಾಳು ಮಾಡಿದ್ರಿ. ಆ ಗ್ಯಾರಂಟಿನೂ ಕೂಡ ಎಷ್ಟೋ ಜನ ಹೆಣ್ಮಕ್ಳಿಗೆ ನೀವು ಶಾಪ ಹಾಕ್ಲಕತ್ಯಾರ. ನಿಮಗೆ ಗ್ಯಾರಂಟಿ ಕೊಟ್ಟು ನಮ್ಮನ್ನೆಲ್ಲ ಮೋಸ ಮಾಡಿದ್ರಿ ಅಂತಕ್ಕಂಥದ್ದು. ಇದು ಅತ್ಯಂತ ಹೇಯ ಕೃತ್ಯ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಿಜವಾಗಿ ತುಂಬ ನನಗೂ ಕೂಡ ಬಹಳ ಕೆಟ್ಟ ಅನ್ನಿಸ್ತದೆ ಇದನ್ನೆಲ್ಲವನ್ನು ನೋಡಿ. ಯಾಕಂದರೆ ನಾವೇನೋ ಹಿಂದೆ ಪಟೇಲ್ ಸಾಹೇಬರು, ರಾಮಕೃಷ್ಣ ಹೆಗಡೆ ಅವರು ಸರ್ಕಾರದಲ್ಲಿ ನಾವು ಮಂತ್ರಿಗಳಾಗಿ ಕೆಲಸ ಮಾಡಿದ್ರು. ನಾವೆಲ್ಲ ಅವಾಗೂ ಹೀಗೆ ಕಾಲ ಇತ್ತು ನೋಡ್ರಿ. 2 ವರ್ಷದಿಂದ ಯಾವ ಅಭಿವೃದ್ಧಿ ಕೆಲಸ ಇಲ್ಲ ನೋಡಿ. ಅದೇ ತಮಿಳ್ನಾಡಿನಾಗ ನೋಡ್ರಿ, ಆಂಧ್ರ ಪ್ರದೇಶದಾಗ ನೋಡ್ರಿ, ಎಲ್ಲ ಡೆವಲಪ್ಮೆಂಟ್ ಕೆಲಸಗಳು ನಡೆದವ. ಕರ್ನಾಟಕಕ್ಕೆ ದಾಡಿ ಆಗ್ಯದ. ಬಹುಶಃ ನನಗನ್ನಿಸ್ತದ ಇವರ ಸರ್ಕಾರದ ಹೊರಟತನಕ್ಕಾಗಿ ಡೆವಲಪ್ಮೆಂಟ್ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂಥೇಳಿ ನನಗನ್ನಿಸ್ತದೆ. ಈಗ ಕೇಂದ್ರ ಸರ್ಕಾರವು ನೋಡಿ, ಅಟ್ಲೀಸ್ಟು ಕೇಂದ್ರ ಸರ್ಕಾರದ ಜೊತೆ ಸಂಬಂಧ ಸರಿಯಾಗಿ ಇಟ್ಕೊಂಡಿದ್ರೆ ಮುಖ್ಯಮಂತ್ರಿಗಳು, ಸರ್ಕಾರ ನಾಲ್ಕಾರ್ದು ಏನಾದರೂ ಒಳ್ಳೆಯ ಕೆಲಸಗಳಾಗ್ತಿದ್ವು. ನಿಮಗೆ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಅವರೇ ಯಾವುದಾದ್ರೆ ಮಾಡಿಕೊಡ್ತಿದ್ರು. ಆದರೆ ಅದನ್ನೂ ಇಟ್ಕೊಂಡಿಲ್ಲ. ಈ ರೀತಿ ಆದರೆ ಹೆಂಗೆ ಅಂಥೇಳಿ ನಾನು ಪ್ರಶ್ನೆ ಮಾಡ್ತೀನಿ. ನೋಡ್ರಿ, ನಿಜವಾಗಿ ನನಗೆ ತುಂಬ ನೋವಾಗ್ತದೆ ಇದನ್ನೆಲ್ಲವನ್ನು ನೋಡಿ. ಆದರೂ ಕೂಡ ಅವಾಗವಾಗ ಏನೋ ನನಗೆ ನಿಮ್ಮನ್ನೆಲ್ಲ ಭೇಟಿ ಆಗಬೇಕು, ನಾನು ಪತ್ರಿಕಾ ಹೇಳಿಕೆ ನೀಡಬೇಕು ಅಥವಾ ಪತ್ರಿಕೆ ಸ್ಟೇಟ್ಮೆಂಟ್ ಕೊಡಬೇಕು ಅನ್ನೋದು ನನ್ನ ಭಾವನೆ ಇಲ್ಲ. ಆದರೂ ಬಹಳ ರೇರಾಗಿ ನಾನು ಯಾವಾಗ ಜನರಿಗೆ ತೊಂದರೆಗಳಾಗ್ತಾವ ಆ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ನಾನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನನ್ನ ಅಭಿಪ್ರಾಯವನ್ನು ಹೇಳ್ತಕ್ಕಂಥ ಪ್ರಯತ್ನ ನಾನು ಮಾಡಿದ್ದೀನಿ. ಅದಕ್ಕಾಗಿ ಇವತ್ತು ನೋಡ್ರಿ, ಹಿಂದೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸಗಳನ್ನು ಇವತ್ತು ಅವ್ರಿಗೆ ಚಾಲನೆ ಕೊಡೋದು ಅಥವಾ ಫೌಂಡೇಶನ್ ಹಾಕೋದು ಅದನ್ನು ಮಾಡೋದು ಬಿಟ್ಟರೆ ಅವ್ರು ಹೇಳಲಿ. ಅವರು ಈಗ ಬಿಜಾಪುರದ ಉದಾಹರಣೆನೇ ನೋಡಿ. ಈಗ ತಾವು ನೋಡ್ತಾರ, ನಾವು ಬಂದಾರ ಅದನ್ನೇ ನಾವು ಹಿಂದೆ ಹೇಳಿದ್ದೇವಲ್ಲ, ಬರ್ರಿ ಸಿದ್ದರಾಮಯ್ಯ ಅವರೇ ಬಿಜಾಪುರ ಬಂದು ನೋಡ್ರಿ ಅಭಿವೃದ್ಧಿ ಅಂತೇಳಿ. ಆದರೆ ನೀವೇನು ಮಾಡಿದ್ರಪ್ಪ? 2 ವರ್ಷ ಆಯ್ತು. ಒಂದು ಕೆಲಸ ಹೇಳ್ರಿ ಅಂತಂದು ನಿಮ್ಮ ಮನಸ್ಸಿಗಿದ್ದು ಸರಿ ಅನ್ನಿಸ್ತದ? ಒಂದು ಕೆಲಸ ಆದರೂ ಹೇಳ್ರಿ, ಇಂಥದ್ದು ನಾವು ಫೌಂಡೇಶನ್ ಹಾಕಿದೆವು, ನಮ್ಮ MLA ಒಂದು ಫೌಂಡೇಶನ್ ಹಾಕ್ಯಾನ, ಅವನು ಇಂಥ ಕೆಲಸ ಮಾಡ್ಯಾನ ಅಂತ ಒಂದೇರೆ ಹೇಳ್ರಿ. ಸರ್ಕಾರದವ್ರು ಹೇಳ್ರಿ, ಒಂದೇರೆ. ಯಾವ ಕೆಲಸನೂ ಇಲ್ಲಪ್ಪ 2 ವರ್ಷದಿಂದ. ಹಳ್ಳಿಗೆ ನಾವು ಅಡ್ಡಾಡ್ತೇವೆ. ಹಳ್ಳಿಯಾಗ ಒಂದು ರೋಡು ಸರಿ ಇಲ್ರಿ. ಜನ ನಮ್ಮ ಹತ್ರ ಕಾಗದ ಹಿಡ್ಕೊಂಬರ್ತಾರ, ಸಾಹೇಬ್ರ ಒಂದು 2 ಕಿಲೋಮೀಟರ್ ರೋಡ್ ಅದರಿ ಮಾಡಿಕೊಡ್ರಿ ಅಂತೇಳಿ. ನಾವು ಅಧಿಕಾರಿಗೆ ಕೇಳಿದ್ರೆ ಅಧಿಕಾರಿಗಳು ಸುಮ್ಮನೆ ಆಗ್ತಾರೆ. ಆದರೆ ನಾವು ಮಾಡಂಗಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋದು ಅವ್ರು ಹೇಳಂಗಿಲ್ಲ. ನಾವು ಏನು ಮಾಡೋದು? ಇನ್ನು ಯಾರಿಗೆ ಹೇಳೋದು ಇದನ್ನು? ಇದು ಬಹಳ ಶೋಚನೀಯವಾದಂಥ ಕೆಲಸ ಅಂಥೇಳಿ ಈ ಸಂದರ್ಭ ಬಹಳ ಕಠೋರವಾಗಿ ನಾನು ಸರ್ಕಾರವನ್ನು ಖಂಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ.
ಕಾರಣ ಏನು ಅಂತಂದರೆ ಇವ್ರು ಏನು ಎದಕ್ಕೂ ಕೂಡ ಇವರು ಉಪ್ಪು ಹಾಕ್ತಾ ಇಲ್ಲ. ಬೈರಿ ಅನ್ರಿ ಏನು ಅಂದರೂ ಕೂಡ ಅದಕ್ಕೆ ಯಾವುದು ಬರ್ತಾ ಇಲ್ಲ. ಬರೇ ನಾವು ಗ್ಯಾರಂಟಿ ಕೊಟ್ಟಿದ್ದೆವು ಅಂತೇಳಿ ಸಮಾಜದಲ್ಲಿರ್ತಕ್ಕಂಥ 5-10% ಬಡವರಿಗೆ ಕೊಟ್ಟು ಇಂಥ ರಾದ್ದಾಂತ ಈ ದೇಶದಲ್ಲಿ ಮಾಡಿದ್ದು. ಇನ್ನು ಈ ನೋಡ್ರಿ, ಒಬ್ಬರಿಗೊಬ್ಬರು ತಾಳಮೇಳ ಅದನ ನೋಡ್ರಿ. ಸುರ್ಜಿವಾಲಾ ಅವ್ರು ಯಾರು? ಕೇಂದ್ರದವರು. ನಿನ್ನ ನೋಡ್ರಿ, ಸುರ್ಜಿವಾಲಾ ಅವ್ರು ಬಂದು ನೀನು ಒಬ್ಬ ಮುಖ್ಯಮಂತ್ರಿ ಆದವನು, ನಿನ್ನ ವಿಧಾನಸಭೆಯ ಮುಖ್ಯಸ್ಥ, ನಿನ್ನ ಸದಸ್ಯರೆಲ್ಲ ನಿನ್ನ ಕಂಟ್ರೋಲ್ನಾಗ ಇರಬೇಕು, ಅಥವಾ ನೀ ಅವ್ರಿಗೆ ಹೇಳಬೇಕು. ಬಿಟ್ಟು ಸುರ್ಜಿವಾಲಾ ಅವರೇ ಬಂದು ಅವರೇ ಮೀಟಿಂಗ್ ತೊಗೊಂಡು MLAಗಳು ತಗೊಂಡು ಬಂದು ನಿಮ್ಮ ಕಷ್ಟ ಏನಪ್ಪ, ಅದು ಏನು ಕೇಳೋದು, ಇದು ಹೊಸ ಪಾಠನ ಇದು ಈ ರಾಜ್ಯಕ್ಕೆ? ಎಂಥ ಅಸಹ್ಯ ರೀ ಇದು, ಎಂಥ ಅಸಹ್ಯ ಹೇಳ್ರಿ, ನೀವೇ ಹೇಳ್ರಿ. ಇದು ಅಸಹ್ಯ ಅಲ್ಲ, ಸುರ್ಜಿವಾಲಾನೇ ಬೇಕಾ? ನೋಡ್ರಿ, ಹಿಂದಿನೂ ಕೂಡ ಇವ್ರು ಹೆಂಗೆ ATM ಯಾಕೆ ಹೇಳಿದೆ ಅಂದರೆ, ಹಿಂದಿನೂ ಕೂಡ ಮಹಾರಾಷ್ಟ್ರ ಸರ್ಕಾರ ಬಂದಾಗ ಇದೇ ರೀತಿ ಪ್ರಾರಂಭ ಮಾಡಿದ್ರು. ನಾಯಕತ್ವ ಅದು ಇದು ಮಣ್ಣ ಅಂತೇಳಿ ಮಾಡಿ ಎಲ್ಲರನ್ನ ಅಲ್ಲಿ ಇಲ್ಲಿ ಕರೆಸಿ ತಮ್ಮ ವ್ಯವಹಾರ ಮಾಡಿಕೊಂಡು ಆದರು. ಈಗ ಬಿಹಾರದಲ್ಲಿ ಚುನಾವಣೆ ಬಂದದ. ಈ ಬಿಹಾರದಲ್ಲಿ ಚುನಾವಣೆ ಬಂದ ಅದೇ ಹಿಂದೆ ಏನು ಮಾಡಿದ್ರು, ಬಂದರು MLAಗಳು ಕರೆದ್ರು, ಇವ್ರೇನು ಸಂಬಂಧ ಇಲ್ಲ, ಮುಖ್ಯಮಂತ್ರಿಗಳು ಉಳ್ಕಿದವರು. ಆಮೇಲೆ ಇವ್ರಿಗೆ ಡೆಲ್ಲಿ ಕರೆಸ್ತಾರ, ನಿಮ್ಮ ಮ್ಯಾಲೆ ಇದೆಲ್ಲ ಇಂಥ ಕಂಪ್ಲೇಂಟ್ ಅದ ಅಂತ ಹೇಳೋದು, ATM ಚಲಾಯಿಸ್ತಾರ, ರೊಕ್ಕ ತೊಗೊಂಡು ಹೋಗ್ಬಿಡ್ತಾರೆ ಚುನಾವಣೆ. ಇಷ್ಟು ನಡೆದದು ಈಗ ರಾಜ್ಯದಲ್ಲಿ. ಇದು ಖಂಡಿಸ್ಬೇಕಾಗ್ತದೆ. ಈಗಾದರೂ ನೋಡ್ರಿ, ಹಿಂದೂ ಮಾಡಿದ್ರು ಈಗೂ ಅದನ್ನೇ. ಈಗೇನು ಹೇಳ್ತಾರೆ, ಇದು ನಮ್ಮಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಹೋಗಿ ಬಂದ್ರಲ್ಲ, ಈಗ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಆದರೆ ನನಗೆ ಸಂಶಯ, ಎಷ್ಟು ದಿನ ಹಿಂಗೆ ಆದ್ರೆ ಈ ಸರ್ಕಾರ ಎಷ್ಟು ದಿವಸ ಮುಂದುವರಿತದ ಅಂತಕ್ಕಂಥದ್ದು ನಾನು ಪ್ರಶ್ನೆ ಕೇಳಬೇಕಾಗ್ತದ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ, ನಿಜವಾಗಿ ನನಗಂತೂ ಭಾಳ ನೋವಾಗಿದೆ ಮನಸ್ಸಿನಲ್ಲಿ ಇವೆಲ್ಲನೂ ನೋಡಿ. ನನಗೊಬ್ಬನಿಗೆ ಅಲ್ಲ, ಸಾಮಾನ್ಯ ಜನರಿಗೂ ಕೂಡ ಇದು ಮನಸ್ಸಿನ ಮೇಲೆ ಅತ್ಯಂತ ನೋವಾಗ್ಯದ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಭಾಳ ಜನ ಬರ್ತಾರೆ ನೋಡ್ರಿ, ಇದು ಹಂಗ್ರಿ ಅದು ಹಂಗ್ರಿ, ನಮ್ದು 2 ಕಿಲೋಮೀಟ್ರ್ ರೋಡ್ ರೀ, 3 ಕಿಲೋಮೀಟ್ರ್, ನಮ್ಮ ಕೆಲಸ ಆಗಲ್ತ್ರಿ ರೇ. ಯಾವ ಜನ್ಮದ ಮಂತ್ರಿಮಂಡಲ ರೀ ನಿಮ್ಮದು? ಇಷ್ಟು ವರ್ಷ ನಾನು ಕೂಡ ಮಂತ್ರಿಯಾಗಿ ಮಾಡಿದಿರಿ. ನೇರವಾಗಿ ಮಂತ್ರಿಗಳು ವ್ಯವಹಾರ ಮಾಡ್ತಾರಂದ್ರೆ ಇದು ನ್ಯಾಯ ಏನ್ರಿ? ಹೇಳ್ರಿ ನೋಡೋಣ. ಇಡೀ ರಾಜ್ಯದಲ್ಲಿ ಬಂದು ಹೇಳ್ತಾರೆ ಮಾತ್ರನೇ, ಯಾಕೋ ಏನಾಯಿತು ಅಂದ್ರೆ ಸಾಹೇಬ್ರ ಹಿಂಗಾಯ್ತು ರೀ ಅಂತ ಹೇಳ್ತಾರೆ. ಇದು ಎಂದಿರಿ? ಯಾವ ಜನ್ಮದಾಗಿರಿ ಇದು ಕೇಳಿದ್ದೀವೇನ್ರಿ ನಾವು? ಇದನ್ನು ಹೇಳ್ರಿ, ಜನ ಹೇಳ್ರಿ, ನೀವು ಹೇಳ್ರಿ. ಒಂದಿನ ನೋಡಿದ್ದೇವೆ ಇದನ್ನು, ಮಂತ್ರಿಗಳೇ ವ್ಯವಹಾರ ಮಾಡೋದು ನೇರವಾಗಿ. ಇದೆಲ್ಲವೂ ಕೂಡ ನಮಗೆ ನೋಡಿ ನನಗಂತೂ ತುಂಬ ಬೇಸರ ಆಗ್ಯದ, ಸಾಮಾನ್ಯ ಜನರಿಗೂ ಕೂಡ ಬೇಸರ ಆಗ್ಯದ ಅಂತಕ್ಕಂಥ ಮಾತಾ ಈ ಸಂದರ್ಭದಲ್ಲಿ ಹೇಳಿ, ಈಗ ಏನಪ್ಪ ಅಂತಂದ್ರೆ ಬರೀ ಸರ್ಕಾರ ನಡೆಸುವುದೇ ಭಾಳ ದೊಡ್ಡ ಕೆಲಸ ಅಲ್ಲ, ಆದರೆ ನಮ್ಮ ಗೌರವ ಇಟ್ಕೊಂಡು ಸರ್ಕಾರ ನಡೆಸಬೇಕು. ನಾವು ಈ ದೇಶಕ್ಕೆ ಮಾದರಿಯಾಗಿ ಸರ್ಕಾರ ನಡೆಸಬೇಕು. ಅದೆಲ್ಲ ಬಿಟ್ಟಿರಪ್ಪ, ಎಲ್ಲ ಗಾಳಿ ಗೋಪುರ ಮಾಡಿ ನಿಮ್ಮದೇ ಆದಂಥ ಹಾದಿಯಲ್ಲಿ ನೀವು ಹೊಂಟಿರಿ, ನಿಮ್ಮನ್ನು ದೇವರನ್ನೇ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಮಾತುವನ್ನು ಈ ಸಂದರ್ಭದಲ್ಲಿ ಹೇಳಿ ಕೊನೆಯದಾಗಿ 1-2 ಶಬ್ದ ಹೇಳಲಿಕ್ಕೆ ಬಯಸ್ತೇನೆ. ಹಿಂದೆನೂ ಕೂಡ ಸರ್ಕಾರ ಇತ್ತು, ಹಿಂದೆನೂ ಕೂಡ ಮುಖ್ಯಮಂತ್ರಿಗಳಿದ್ದರು. ಅದರಲ್ಲಿ ನಿಜಲಿಂಗಪ್ಪನವರು, ಮಾನ್ಯ ವೀರೇಂದ್ರ ಪಾಟೀಲ್ರು, ಸನ್ಮಾನ್ಯ ರಾಮಕೃಷ್ಣ ಹೆಗಡೆಯವರು, ಕೃಷ್ಣರವರು, ಇವರೆಲ್ಲರೂ ಮುಖ್ಯಮಂತ್ರಿಗಳಾಗಿದ್ದಾಗ ಇಡೀ ದೇಶಕ್ಕೆ ದೇಶದ ಜನರಿಗೆ ಒಂದು ಗೌರವ ರೀತಿಯಲ್ಲಿ ಅವರೆಲ್ಲ ನಡ್ಕೊಂಡು ಬಂದು ನಮ್ಮ ರಾಜ್ಯದ ಜನರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ನೀವೆಂಥ ಕೆಲಸ ಮಾಡ್ತೀರಿ ಮಾರಾಯ, ಇದು ಭಾಳ ನಾಚಿಕೆಗೇಡಿ ಕೆಲಸ ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ಹೇಳಿ, ಇವತ್ತು ಮತ್ತೆ ಇದಕ್ಕಿಂತಲೂ ಹೆಚ್ಚಿಗೆ ನಾನೇನೂ ಹೇಳಕ್ಕೆ ಹೋಗೋದಿಲ್ಲ. ತುಂಬ ನನಗಂತೂ ಈ ಸರ್ಕಾರದ ಕೆಲಸಗಳನ್ನು ನೋಡಿ ತುಂಬ ನೋವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಸರ್ಕಾರ ಯಾವುದೇ ರೀತಿ ಒಂದು ರೂಪಾಯಿ ಕೊಟ್ಟಿಲ್ಲ, ಘೋಷಣೆ ಮಾಡಿದೆ ಅಷ್ಟೇ. ಅದೆಲ್ಲ ಇಂಪ್ಲಿಮೆಂಟ್ ನಾವು ಮಾಡಿದ್ದೀವಿ, ನಾವು ರೊಕ್ಕ ಕೊಟ್ಟಿದ್ದೀವಿ. ಅವ್ರು ಹಿಂಗೆ ಹೋಗ್ರಿ, ಅವ ಮಾಡೋದು ಅಷ್ಟೇ. ಜನರ ಕೆಲಸ ಮಾಡೋದು ಕಲಿಬೇಕು ಅಲ್ಲ ರೀ. ನೀವು ಹೋಗಿ ಅಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು ನೀವು 18 ಲೆಟರ್ಗಳು ಕೊಟ್ಟು ಬಂದು ಒಂದೇರಿಯ ಮಾಡಿದ್ರ? ನಾನು 2024 ನಾನು ಪತ್ರ ಬರೆದದ್ದನ್ನು ಒಂದೇ ಸಬ್ಜೆಕ್ಟು CWC ಮೀಟಿಂಗ್ ತಂದರು, ಒಂದೇ ಸಬ್ಜೆಕ್ಟ್ ಆಯಿತು. ಅವ್ಯಾಕೆ ಬರಲಿಲ್ಲ? ನೀ ಮಾಡಿದೆ ಅಂತ ನೀನು ಮಾಡಿದರೆ ಒತ್ತಾಯ ಮಾಡಬೇಕಿತ್ತು ಅಲ್ಲಿ.
ಅದು ಏನು ತೋರಿಸ್ತದ ಅಂದ್ರೆ ನಿಮ್ಮ ಸರ್ಕಾರದವರಿಗೆ ಸೌಜನ್ಯತೆ ಇಲ್ಲ ಪ್ರಧಾನಮಂತ್ರಿ ಅನ್ನೋದು ಭಾಳ ಸ್ಪಷ್ಟವಾಗಿ ತೋರಿಸ್ತದೆ. ಇದಕ್ಕಿಂತ ನೀವು ಹೆಚ್ಚಿಗೆ ಹೇಳಿ ನಾನು ಹೋಗೋದಿಲ್ಲ. ಅವ್ರಿಗೆ ವಿನಂತಿ ಮಾಡ್ಕೊತೀನಿ ನಾನು. ನೋಡ್ರಿ ಅವ್ರಿಗೂ ಬರೀ ಕಾಯಿಲೆ ಹೇಳ್ತಾರೆ ಅಷ್ಟೇ. ವೈಯಕ್ತಿಕವಾಗಿ ಕಾಲ್ ಮಾಡ್ತೀನಿ ಅಲ್ಲಿ ಕೇಳಿದವು ಈಗ. ಆಯ್ತು ರೀ, ನನಗೆ ಇಲ್ಲಿ ತನಕ ಫೋನ್ ಮಾಡಿಲ್ಲ, ಅವ್ರು ಮಾಡಿದ್ರು ನಾ ಹೋಗುದು. ಅದು ಯಾಕಂತಂದ್ರೆ ಸರ್ಕಾರದ ಕಾರ್ಯಕ್ರಮ ಪ್ರೋಟೋಕಾಲ್ ಪ್ರಕಾರ ಕರೀತೀವಿ. ಪ್ರೋಟೋಕಾಲ್ ಪ್ರಕಾರ ಕರೀತಾರೆ, ಕರೆದು ಹೋಗ್ಬೇಕಲ್ಲ. ಅಲ್ಲ ನಿಮ್ಮ ಕರ್ತವ್ಯನೂ ಆಗ್ತದೆ. ಎದುರು ಕರ್ತವ್ಯ ನಾವು ಮಾಡಿದ ಕೆಲಸಕ್ಕೂ ಅಲ್ಲ ರೀ. ನೀವು ಮಾಡಿ ಒಂದು ನಿಮಿಷ ತಡ್ರಿ. ನೋಡ್ರಿ, ನೀವು ಭಾಳ ದಿನ ರಿಪೋರ್ಟರ್ಸ್ ಅದಕ್ಕೆ ಭಾಳ ದಿವಸದಿಂದ ಒಂದು ಕೆಲಸ ಪೂಜೆ ಮಾಡಿದ್ಮೇಲೆ ಎರಡನೇ ಕೆಲಸ ಪೂಜೆ ಮಾಡೋದು ಯಾವ್ದಾರು ಮುಖ್ಯಮಂತ್ರಿ ಹೋಗ್ತಾನೆ ರೀ? ಹೋಗ್ತಾನ? ಇದು ನಾನು ಬೇಡ, ಇನ್ನು ಏನೂ ಹೇಳೋದಿಲ್ಲ. ನನಗೇನು ಹೆಚ್ಚಿನ ಸಿಟ್ಟು ಬಂದ್ರೆ ಅದು ಬೇರೆ. ಬೇಡ ಸಾಕ್ತೀನಿ. ದಯವಿಟ್ಟು ಕೈ ಮುಗಿಸಿ. ಸುರ್ಜೇವಾಲ ಅವರು ಪದೇ ಪದೇ ರಾಜ್ಯಕ್ಕೆ ಬರ್ತಾ ಇರೋ ಉದ್ದೇಶ ಎಣ್ಣೆ ಹಾಕಿ ಹುಡುಕಾಡ್ಬೇಕು, ಎಲ್ಲ ಚಿಮಣಿ ಹಚ್ಚಿ ಎಲ್ಲದ ಸರ್ಕಾರ ಇದು ಒಂದೇ ಇರೋದು. ಅದಕ್ಕಾಗಿ ATM ಅಂತ ಹೇಳಿದ್ದೀನಿ ಅಲ್ರಿ ನಾನು. ಇದೊಂದೇ ATM. ಅವಾಗ ಹಿಂದೆ ಮಹಾರಾಷ್ಟ್ರದಾಗ ಚುನಾವಣೆ ಇದ್ದಾಗ ಅದೇ ರೀತಿ ಮಾಡಿದ್ರು. ಈಗ ಬಿಹಾರ ಚುನಾವಣೆ ಬಂದದ ಅಂತೇಳಿ ಅದೇ ಮಾಡಿದ್ರು. ಈಗ ಸುಮ್ಮನೆ ಅದೆಲ್ಲ ನಾಟಕ ಮಾಡಿದ್ರೆ ನಾಳೆ ನಾಡೋದು ಬರ್ತಾರಲ್ಲ, ಬಂದಾಗ ಎಲ್ಲ ಬಗೆಹರಿದ ಅಂತ ಹೇಳಿ ಹೋಗ್ಬಿಡ್ತಾರೆ ಮುಂದೆ ಅಷ್ಟೇ. ಇದು ಬಿಟ್ಟರೆ ಇನ್ನೇನು ಹೆಚ್ಚಿಗೆ ಮಾಡೋದಿಲ್ಲ. ಶಾಸಕರ ಸಿಟ್ಟು ತಣಿಸೋಕ್ಕೆ, ಅಸಮಾಧಾನ ಪೂರೈಸೋಕ್ಕೆ ನಮ್ಮ ಮಾಡಿರೋ ಸಭೆ ಅಷ್ಟೇ, ಇನ್ನೇನು. ಅದು ಬಿಟ್ಟರೆ ಏನದು ನೋಡ್ರಿ, ಮುಖ್ಯಮಂತ್ರಿ ಇದ್ದಾಗ, ಡೆಪ್ಟಿ ಮುಖ್ಯಮಂತ್ರಿ ಇದ್ದಾಗ ಅವ್ರು ಸದಸ್ಯರಿಲ್ಲ, ಇವರೇ ಚೇರ್ಮನ್ ಇಲ್ಲ. ಅದು ಲೆಜಿಸ್ಲೇಟಿವ್ ಪಾರ್ಟಿ ಚೇರ್ಮನ್ರು ಮುಖ್ಯಮಂತ್ರಿಗಳು ಹೌದಾ ಅಲ್ಲ? ಆ ಮುಖ್ಯಮಂತ್ರಿ ಮಾಡೋ ಕೆಲಸನ ಸರ್ಜಿವಲ ಮಾಡಬೇಕಾ? ಇದು ಹೊಸ ಪದ್ಧತಿ ಆಯಿತು. ಎಂಥ ನ್ಯಾಯ ಇದು ಹೇಳಿ? ಇದಕ್ಕಿಂತಲೂ ಅಸಹ್ಯವಾದಂಥ ಕೆಲಸ ಬೇರೆ ಏನು ಇದೆಯಾ? ನಡೀರಿ. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।